ತಥಾಸ್ತು ಅಂದ. ಅಣ್ಣನ ಬಲ ಬಂದಂತಾನ ನಿನಗೇನು ವರ ಬೇಕಪ್ಪ, ನಮ್ಮ ತಮ್ಮಗೇನು ಕೊಟ್ಟಿದೆ ಅದು ಎಡಪಟ್ಟು ನಾನು ಕೊಡು ಅಂದ. ಅದು 12 ವರ್ಷ ತಪಸ್ಸು ಮಾಡಿ ಹುತ್ತವ ಬಡಿದಡೆ ಹಾವು ಸಾಯ ಬಂದುದೆಯ, ಅಘೋರ ತಪವ ಮಾಡಿದರೇನು ಅಂತರಂಗ ಆತ್ಮಶುದ್ಧವಿಲ್ಲದವರ ಎಂದು ನಂಬುವನೆಯ ನಮ್ಮ ಕೂಡಲ ಸಂಘ. ನಾವು 100 ನೋದಿ 100 ಕೇಳಿದಡೇನು, ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬನ ನೋಡಿನದುವ ನಮ್ಮ ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣ ಹೇಳಿದೆ. 12 ವರ್ಷ ತಪಸ್ಸು ಮಾಡಿದ್ರು ಸಹಿತ ಕಹಿ ಬದುಕು ಹೋಗಲಿಲ್ಲ. 12 ವರ್ಷ ತಪಸ್ಸು ಮಾಡಿದ್ರು ಸಹಿತ ಇಬ್ಬರು ಅಣ್ಣ ತಮ್ಮರಿರುವಂತಹ ಕಹಿ ಭಾವನೆಗಳು ಬದಲಾವಣೆ ಆಗಲಿಲ್ಲ. ನೀವು 1000 ವರ್ಷ ತಪಸ್ಸು ಮಾಡಿದ್ರೇನು? ಎಲವ ಪಾಪ ಕರ್ಮವ ಮಾಡಿದವನೇ, ಎಲವ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶಿವಶರಣೆಂದೆಲವೋ ನಿನ್ನ ಪಾಪ ಕರ್ಮವು ಓಡಿ ಹೋಗುವ ಒಂದು ಶರಣ ಹೇಳಿದ್ದೇನೆ. ಇವೆಲ್ಲ ನಾವು ಮತ್ತೆ ಬದುಕ್ತಾ ಇದ್ದೇವೆ. ನಮ್ಮ ಒಳಗ ವಿಚಾರಗಳ ಗಟ್ಟಿಯಾಗಿ ಎಲ್ಲವ ಈ ಕಥೆ ಯಾಕೆ ಕೇಳಿದ ನಿಮ್ಗಂದ್ರೆ ನಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತೆ, ನಮ್ಮ ವಿಚಾರಗಳು ಬದಲಾವಣೆ ಆಗಬೇಕು ಅನ್ನುವಂಥ ನೆಲೆಯೊಳಗೆ ಹೇಳಿ ಶರಣರು ನಮಗೆ 5 ಸೂತ್ರಗಳನ್ನು ಕೊಟ್ಟ. ನಮ್ಮೆಲ್ಲರಿಗೂ ಗೊತ್ತವ. ಒಂದು, ಎಲ್ಲರೂ ಸ್ವತಂತ್ರರು. ನಾವೆಲ್ಲ ನೆನಪಿಟ್ಕೊಳ್ಳೋದು. ಶರಣರು ಕೊಟ್ಟಿರುವಂಥ ಪಂಚಸೂತ್ರಗಳು ಯಾವುದು ಅಂದ್ರೆ ನಾವೆಲ್ಲರೂ ಸ್ವತಂತ್ರರು, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಏನು ಮಾಡಬೇಕು ಅಂದ್ರೆ ಕಾಯಕ ಮಾಡಬೇಕು, ಕೊನೆಯದಾಗಿ ದಾಸೋಹ ಮಾಡಬೇಕು ಅಂತ ಅದ್ಭುತ. ಇಷ್ಟಿದ್ರು ಸಾಕಲ್ಲ ಬದುಕು. ನಾವೆಲ್ಲರೂ ಸಮಾನ ಅಂತ ತಿಳ್ಕೊಂಡಾಗ ಮನೆಯಾಗ ಸತಿ ಮಗಳಿಗೆ ಕಾಡ್ತಾರೆ. ಸಮಾನ ಇಲ್ಲ